ಝನ್ ಗುರುಗಳೊಬ್ಬರು ಸಮುದ್ರ ತೀರದಲ್ಲಿ ಅಡ್ಡಾಡುತ್ತಿದ್ದರು. ಅದೇ ಸಮಯಕ್ಕೆ ಸಮುದ್ರ ತಟದಲ್ಲಿ ಜೋರಾಗಿ ಗಾಳಿ ಬೀಸುತ್ತದೆ. ಅದು ಚಂಡಮಾರುತವಲ್ಲ, ಅದು ಪ್ರಚಂಡ ಮಾರುತ. ಸಮುದ್ರದಲ್ಲಿ ಬಾನೆತ್ತರದ ಅಲೆಗಳು ಮೇಲೆದ್ದು ಅಬ್ಬರಿಸತೊಡಗುತ್ತವೆ. ಜೋರಾದ ಗಾಳಿಗೆ ಸಮುದ್ರದಲ್ಲಿದ್ದ ಅಸಂಖ್ಯಾತ ಮೀನುಗಳು ಸಮುದ್ರದ ದಂಡೆಗೆ ಬಂದು ಬೀಳುತ್ತವೆ. ನೀರನ್ನು ಬಿಟ್ಟು ಹೊರ ಬೀಳುತ್ತಲೇ ಅವು ವಿಲವಿಲ ಒದ್ದಾಡತೊಡಗುತ್ತವೆ. ಗುರುಗಳು ವಿಲವಿಲ ಎನ್ನುವ ಮೀನುಗಳನ್ನು ನೋಡಿ ದಯೆಯಿಂದ ಆರ್ದ್ರರಾಗುತ್ತಾರೆ. ಅವರು ಸಮುದ್ರದ ದಡದಲ್ಲಿ ಬಿದ್ದು ಒದ್ದಾಡುತ್ತಿರುವ ಮೀನುಗಳ ಬಳಿಗೆ ಬರುತ್ತಾರೆ. ಅಲ್ಲಿ ಬಿದ್ದ ಮೀನುಗಳನ್ನು ಒಂದೊಂದಾಗಿ ಎತ್ತಿಕೊಂಡು ಸಮುದ್ರದ ನೀರಿನಲ್ಲಿ ಎಸೆಯತೊಡಗುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಮೀನುಗಾರ ಬರುತ್ತಾನೆ. ಮೀನುಗಳನ್ನು ನೀರಿಗೆ ಎತ್ತಿ ಹಾಕುತ್ತಿರುವ ಗುರುಗಳನ್ನು ಕಂಡು ಆತನಿಗೆ ವಿಚಿತ್ರವೆನಿಸುತ್ತದೆ. ಆತ ಗುರುಗಳಿಗೆ ಕೇಳುತ್ತಾನೆ, ಗುರುಗಳೇ, ಈ ರೀತಿ ಚಂಡಮಾರುತ ಬೀಸಿದಾಗ ಅಸಂಖ್ಯಾತ ಮೀನುಗಳು ದಂಡೆಗೆ ಬಂದು ಬೀಳುತ್ತವೆ. ಅವು ಒಂದಷ್ಟು ಸಮಯ ವಿಲವಿಲ ಎಂದು ಪ್ರಾಣ ಕಳೆದುಕೊಳ್ಳುತ್ತವೆ. ಇದೆಲ್ಲವೂ ಸಮುದ್ರ ತೀರದಲ್ಲಿ ಸಾಮಾನ್ಯ. ಹೀಗೆ ದಂಡೆಗೆ ಬಂದು ಬಿದ್ದ ಮೀನುಗಳನ್ನು ಮತ್ತೆ ಯಾರೂ ನೀರಿಗೆ ಎಸೆಯುವುದಿಲ್ಲ. 4-6 ಮೀನುಗಳನ್ನು ಎತ್ತಿ ಮರಳಿ ನೀರಿನಲ್ಲಿ ಎಸೆಯುವುದರಿಂದ ಅಂಥ ಪ್ರಯೋಜನವೂ ಆಗುವುದಿಲ್ಲ. ನಿಮ್ಮ ಶ್ರಮವೆಲ್ಲ ವ್ಯರ್ಥ ಅಷ್ಟೆ. ಗಾಳಕ್ಕೆ ಸಿಕ್ಕ ಮೀನು ಮತ್ತು ಗಾಳಿಗೆ ಸಿಕ್ಕ ಮೀನು ಎರಡೂ ಬದುಕಿ ಉಳಿಯುವುದಿಲ್ಲ ಎಂದು. ಗಾಳಕ್ಕೆ ಸಿಕ್ಕ ಮೀನು, ಗಾಳಿಗೆ ಸಿಕ್ಕ ಮೀನು ಎರಡೂ ಬದುಕಿ ಉಳಿಯುವುದಿಲ್ಲ. ಗುರುಗಳ ಕೈಯಲ್ಲಿ ಒಂದು ಮೀನು ಇರುತ್ತದೆ. ಅವರು ಮೀನುಗಾರನಿಗೆ ಆ ಮೀನನ್ನು ತೋರಿಸಿಬಿಟ್ಟು ನಾನು ಮಾಡುವ ಕಾರ್ಯದಿಂದ ದೊಡ್ಡ ಬದಲಾವಣೆ ಆಗದಿದ್ದರೇನಂತೆ. ಎಲ್ಲ ಮೀನುಗಳ ಜೀವನದಲ್ಲಿ ಬದಲಾವಣೆಯಾಗದಿದ್ದರೂ ನನ್ನ ಕೈನಲ್ಲಿರುವ ಈ ಮೀನಿನ ಜೀವನದಲ್ಲಿ ಅಂತೂ ಒಂದು ಮಹತ್ವದ ಬದಲಾವಣೆ ಆಗುತ್ತದೆ ತಾನೆ. ಸಾವಿನ ದವಡೆಯಲ್ಲಿದ್ದ ಈ ಮೀನಿಗೆ ಬದುಕಲು ಮತ್ತೊಂದು ಅವಕಾಶ ಸಿಕ್ಕಂತಾಗುತ್ತದೆ ಎಂದು ಹೇಳಿ ಮೀನನ್ನೆತ್ತಿ ಸಮುದ್ರಕ್ಕೆ ಎಸೆಯುತ್ತಾರೆ. ಮೀನು ಬದುಕಿಕೊಳ್ಳುತ್ತದೆ. ಗುರುಗಳು ಮುಗುಳ್ನಗುತ್ತಾರೆ. ಮೀನುಗಾರ ಅವನತ ಮುಖಿಯಾಗುತ್ತಾನೆ. ಉಪರೋಕ್ತ ಸಂದರ್ಭದಲ್ಲಿ 2 ತೆರನಾದ ವ್ಯಕ್ತಿತ್ವಗಳನ್ನು ಕಾಣುತ್ತೇವೆ. ಒಂದು ಸಕಾರಾತ್ಮಕ ವ್ಯಕ್ತಿತ್ವ, ಇನ್ನೊಂದು ನಕಾರಾತ್ಮಕ ವ್ಯಕ್ತಿತ್ವ. ಒಂದು ಸಕಾರಾತ್ಮಕ ಸೋಚ್, ಇನ್ನೊಂದು ನಕಾರಾತ್ಮಕ ಸೋಚ್. ಸಕಾರಾತ್ಮಕ ವ್ಯಕ್ತಿತ್ವವು 0ಯಲ್ಲಿ 1000ವನ್ನು ಹುಡುಕಿಕೊಂಡು ಹೋಗುತ್ತದೆ. ಸಕಾರಾತ್ಮಕ ವ್ಯಕ್ತಿತ್ವವು 0ಯಲ್ಲಿ 1000ವನ್ನು ಹುಡುಕಿಕೊಂಡು ಹೋಗುತ್ತದೆ. ನಕಾರಾತ್ಮಕ ವ್ಯಕ್ತಿತ್ವವು 1000ದಲ್ಲಿಯ 0ಗಳನ್ನು ಎಣಿಸಿಕೊಂಡಿರುತ್ತದೆ. ಸಕಾರಾತ್ಮಕ ವ್ಯಕ್ತಿತ್ವವು ಪ್ರಯತ್ನವನ್ನು ನಂಬಿಕೊಂಡಿರುತ್ತದೆ. ನಕಾರಾತ್ಮಕ ವ್ಯಕ್ತಿತ್ವವು ಅದೃಷ್ಟವನ್ನು ನಂಬಿಕೊಂಡಿರುತ್ತದೆ. ನಕಾರಾತ್ಮಕ ವ್ಯಕ್ತಿತ್ವವು ತೇನ ವಿನಾ ತೃಣಮಪಿ ನ ಚಲತಿ ಎಂದುಕೊಂಡಿರುತ್ತದೆ. ಸಕಾರಾತ್ಮಕ ವ್ಯಕ್ತಿತ್ವವು ಪ್ರಯತ್ನೇನ ವಿನಾ ತೃಣಮಪಿ ನ ಚಲತಿ ಎಂದು ಅಂದುಕೊಂಡಿರುತ್ತದೆ.